ದಾವಣಗೆರೆ ಜಿಲ್ಲೆಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಇಂದು ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳ ಬಳಗ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮನೆ ಮುಂದೆ ಜಮಾಯಿಸಿ ಶುಭ ಕೋರಿದ್ರು. ಕೇಕ್ ಕತ್ತರಿಸಿ ಹೂವಿನ ಬೊಕ್ಕೆಗಳನ್ನ ನೀಡಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಹರಿಹರ ತಾಲೂಕಿನ ಯುವ ಮುಖಂಡರು ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ, ಹರಿಹರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು, ವಿಧಾನಸಭಾ ಕ್ಷೇತ್ರ ಹರಿಹರ ಕಾಂಗ್ರೆಸ್ ಹಿರಿಯ ಮುಖಂಡರು ಕೃಷಾಸ ಭೋತೆ, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಮಂಜುನಾಥ್, ಹಾಲೇಶ್ ಗೌಡ್ರು, ಹಿರಿಯ ಮುಖಂಡರು, ಮಹಿಳಾ ಸದಸ್ಯರು ಮಾತನಾಡಿ ನಮ್ಮ ವಾಹಿನಿ ಮುಖಾಂತರ ಹುಟ್ಟುಹಬ್ಬದ ಶುಭ ಕೋರಿದ್ರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಸರ್ ಮುಂದೆ ಸರ್ ದಾವಣಗೆರೆ ಜಿಲ್ಲೆಯ ನೂತನ ಸಂಸದರಾದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹರಿಹರ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತೆ ಮಹಿಳಾ ಮುಖಂಡರು ಎಲ್ಲರೂ ಕೂಡ ಆಗಮಿಸಿ ಇವತ್ತು ಅವ್ರ ಮನೆ ಹತ್ರ ಬಂದು ನಾವೆಲ್ಲರೂ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ಕಳೆದ 25 ವರ್ಷದಿಂದ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿ ಮನೆ ಮಾಡಿತ್ತು. ಇವತ್ತು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನು 25 ವರ್ಷ ಮನೆ ಮಾಡ್ತತೆ. ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ಸಂಸದರಾದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಹುಟ್ಟಿದಬ್ಬದ ಸಂಭ್ರಮಾಚರಣೆ. ಅವರು ಇವತ್ತಿನ ದಿವಸ ಯಾರು ಎಲ್ಲರೂ ಶಾಲು, ಹಾರ, ಹೂ ತರಲಿಲ್ದಂಗೆ ಸಿಂಪಲ್ ಆಗಿ ಮಾಡ್ರಿ ಅಂತ ಹೇಳಿದ್ರೆ ಆದ್ರೂ ಕೂಡ ಹೆಚ್ಚಿನ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ದಿವಸ ನಮ್ಮೆಲ್ಲರ ಹರಿಹರ ತಾಲೂಕಿನ ಪರವಾಗಿ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಜಕೀಯ ಹುಟ್ಟುಹಬ್ಬದ ಶುಭಾಶಯನ್ನ ಹರಿಹರ ತಾಲೂಕಿನ ಜನತೆಯ ಪರವಾಗಿ ನಮ್ಮ ನಾಯಕರಾದ ನಂದಿಗಾವಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಈಗ ಅವರ ಆತ್ಮೀಯ ಬಳಗದ ಎಲ್ಲರೂ ಹಾಗೂ ತಾಲೂಕಿನ ಎಲ್ಲಾ ಜನರು ಮೇಡಮರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರನ್ನ ಇನ್ನು ಮುಂದೆ ಅಧಿಕಾರ, ಆರೋಗ್ಯ, ಭಾಗ್ಯ, ಅಧಿಕಾರ ಎಲ್ಲ ನಮ್ಮ ದಾವಣಗೆರೆ ಕ್ಷೇತ್ರದ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಹರಿಹರ ಬಹಳ ಜನ ಸೇರಿದ್ದೇವೆ. ಇಲ್ಲಿ ಅವರ ಹುಟ್ಟುಹಬ್ಬಕ್ಕೆ ನನ್ನ ಹರಿಹರ ಜನತೆ ಪರವಾಗಿಯೂ ನನ್ನ ವೈಯಕ್ತಿಕವಾಗಿಯೂ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭ.